ನಮಸ್ಕಾರ. ಪದ್ಯಪಾನದ ಮತ್ತೊಂದು ಸಂಚಿಕೆಗೆ ಸ್ವಾಗತ. ರಸಿಕರಿಗೆ ತುಂಬ ಸಂತೋಷ, ಕಡೆಗೂ ಭಾಮಿನಿ ಬಂದಿದ್ದಾಳೆ. ಇದುವರೆಗೆ ದೇವರ ಪ್ರಾರ್ಥನೆಗಳನ್ನು ನೋಡಿದ್ವಿ, ಭಕ್ತಿರಸ ಆಯಿತು. ಇನ್ನು ಶೃಂಗಾರ ರಸದ ಕಡೆಗೆ ತಿರುಗಬಹುದು. ಸರ್ವಜನ ಮನೋರಂಜಕವಾದ ರಸರಾಜ ಭಾಮಿನಿ ಷಟ್ಪದಿಯಲ್ಲಿ ಭಾಮಿನಿಯ ವರ್ಣನೆಯನ್ನ ನಾವು ನೋಡೋಣ. ಭಾಮಿನಿ ಷಟ್ಪದಿಯಲ್ಲಿ ಸುಂದರಿ ಹೇಗಿರ್ತಾಳೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತದೆ. ಸುರುಳಿ ಗುರುಳಿನ ಧೂಪ ಸುಳಿದಿರಲು ನೋಡಿ, ಇಲ್ಲಿಯೇ ಸ್ಥಳದಲ್ಲಿಯೇ ಬರೀತಾ ಇರ್ತಕ್ಕಂಥದ್ದು. ನೀವು ಪ್ರಯತ್ನ ಮಾಡಬಹುದು. ಭಾಮಿನಿ ಒಬ್ಬಳ ವರ್ಣನೆ. ಸುರುಳಿ ಗುರುಳಿನ ಧೂಪ ಸುಳಿದಿರಲರಳು, ಅರಳು ಗಂಗಳ ದೀಪ ಬೆಳಗಿರಲು, ಅರರೆ ಪದ್ಮಿನಿ ಕಮಲ ಮುಖಿ ಕಮಲಾಕ್ಷಿ ಸಾಗಿ ಹಡು. ಸರಸತಾಮೃತ ವಧರದಲ್ಲಿರೆ ವಿರಚಿಸುತ್ತೆ ನೈವೇದ್ಯ ತನ್ನನೆ. ಸರಸರನೆ ಸರಸರನೆಲ್ಲ ನಡೆ, ಸರಸರನೆಲ್ಲ ನಡೆ, ಸರಸರನೆ ನಲ್ಲನ ಕಡೆಗೆ ಸರಸರನೆ ನಲ್ಲನ ಕಡೆಗೆ ಭಕ್ತಿಯೋಳು ರಕ್ತಿಯೋಳು. ಇದು ಒಂದು ಪ್ರಾಚೀನವಾದ ಕಾವ್ಯ ಪದ್ಧತಿಯಲ್ಲಿ, ಪ್ರೌಢ ಪ್ರಬಂಧಗಳ ಪದ್ಧತಿಯಲ್ಲಿ ಬರೆದಿರುವಂತಹ ಪದ್ಯ. ಸುರುಳಿ ಗುರುಳಿನ ಧೂಪ ಸುಳಿದಿರಲ ಅರಳು ಗಂಗಳ ದೀಪ ಬೆಳಗಿರಲರೆ ಪದ್ಮಿನಿ ಕಮಲ ಮುಖಿ ಕಮಲಾಕ್ಷಿ ಸಾಗಿ ಹಳು. ಸರಸತಾಮೃತ ವಧರದಲ್ಲಿರೆ ವಿರಚಿಸುತ್ತೆ ನೈವೇದ್ಯ ತನ್ನನೆ, ಸರಸರನೆ ನಲ್ಲನ ಕಡೆಗೆ ಭಕ್ತಿಯೋಳು ರಕ್ತಿಯೋಳು ಅಂತ. ಇಲ್ಲಿ ಒಬ್ಬ ಸುಂದರಿ ಭಾಮಿನಿ ತನ್ನ ಪ್ರಿಯಕರನ ಕಡೆಗೆ ರಕ್ತಿಗೆ, ಶೃಂಗಾರಕ್ಕಾಗಿ ಭಕ್ತಿಯಿಂದ ಹೊರಟಿದ್ದಾಳೆ ಅಂತ. ಸುರುಳಿ ಗುರುಳಿನ ಧೂಪ ಸುಳಿದಿರಲ್ ಅರಳು ಗಂಗಳ ದೀಪ ಬೆಳಗಿರಲ್, ಅರರೆ ಪದ್ಮಿನಿ ಕಮಲ ಮುಖಿ ಕಮಲಾಕ್ಷಿ ಸಾಗಿಹಳು. ಸರಸ ತಾಮೃತ ವಧರದಲ್ಲಿರೆ ವಿರಚಿ ಸುತೆ ನೈವೇದ್ಯ ತನ್ನನೆ, ಸರಸರನೆ ನಲ್ಲನಕ ಸರಸರನೆ ನಲ್ಲನಕ ಡೆಗೆ ಭಕ್ತಿಯೋಳು ರಕ್ತಿಯೋಳು. ಇಲ್ಲಿ ನೋಡಿ, ಇಲ್ಲೊಂದು ಗುರು ಬಂತು. ಗುರು ಅಂದ್ರೆ ಇದು ಪ್ಲುತವಾಗಿದೆ, ಹೇಳ್ಕೊಂಡಿರೋದ್ರಿಂದ ಗುರುವಾಗಿದೆ. ಷಟ್ಪದಿಯ ಲಕ್ಷಣ ಪೂರ್ತಿ ಬಂದಿದೆ. ಆದಿಪ್ರಾಸ ಇದೆ. ಇದು ನೋಡಿ, ಸಿಂಹ ಅನ್ನುವಂಥ ಆದಿಪ್ರಾಸ ಬಂದಿದೆ. ಮತ್ತೆ 3 ಮಾತ್ರೆ 4 ಮಾತ್ರೆ, 3 ಮಾತ್ರೆ 4 ಮಾತ್ರೆ, 3 4 3 4 3 4 3 4 3 4 ಗುರು. ಹೀಗೆ ಅದು ಕೂಡ ಬರುವಂಥದ್ದು ಇಲ್ಲಿ ನಮಗೆ ಗೊತ್ತಾಗುತ್ತೆ.